ನಮಸ್ಕಾರ ವೀಕ್ಷಕರೇ. ಇವತ್ತು ವರ್ಷದಲ್ಲೇ ಅತ್ಯಂತ ಶಕ್ತಿಶಾಲಿ ಜ್ಯೇಷ್ಠ ಅಮಾವಾಸ್ಯೆ. ಈ ದಿನ ನಾವು ಮಾಡುವ ಸಣ್ಣ ಪರಿಹಾರ ಕೂಡ 100 ಪಟ್ಟು ಹೆಚ್ಚು ಫಲ ಕೊಡುತ್ತೆ. ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿಗೆ ಒಂದು ವಿಶೇಷವಾದ ವಸ್ತುವನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ಎಂತಹ ಕಷ್ಟ ದರಿದ್ರಗಳಿದ್ದರೂ ಕೇವಲ 1 ಗಂಟೆಯಲ್ಲಿ ದೂರವಾಗಿ ರಾಜಯೋಗ ಒದಗಿ ಬರುತ್ತೆ. ದುರದೃಷ್ಟ ಮರೆಯಾಗಿ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತೆ. ಜೊತೆಗೆ ದೇಹಕ್ಕೆ ಹೊಸ ಚೈತನ್ಯ ಸಿಗುತ್ತೆ. ಹಾಗಾದ್ರೆ ನೀರಿಗೆ ಏನು ಬೆರೆಸಿ ಸ್ನಾನ ಮಾಡಬೇಕು? ಇವತ್ತು ಯಾವ ತರಕಾರಿ ತಿನ್ನಬಾರದು, ಯಾವ ಮರವನ್ನು ಮುಟ್ಟಿದರೆ ಅಷ್ಟೈಶ್ವರ್ಯ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ಶ್ರೀಮಾತ್ರೆ ನಮಃ ಅಂತ ಬರೆಯಿರಿ. ಈ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಇದನ್ನ ಭೌಮ ಅಮಾವಾಸ್ಯೆ ಅಂತಲೂ ಕರೀತಾರೆ. ಇದು ಸೂರ್ಯಗ್ರಹಣದಷ್ಟೇ ಶಕ್ತಿಶಾಲಿ. ಇವತ್ತು ಹೆಣ್ಣು ಮಕ್ಕಳು ಬೆಳಿಗ್ಗೆನೆ ಮನೆ ಕ್ಲೀನ್ ಮಾಡಿ ಅಂಗಳಕ್ಕೆ ಅರಿಶಿಣ ನೀರು ಚಿಮುಕಿಸಿ ರಂಗೋಲಿ ಹಾಕಿದ್ರೆ ಲಕ್ಷ್ಮೀದೇವಿ ನೇರವಾಗಿ ನಿಮ್ಮ ಮನೆಗೆ ಬರ್ತಾಳೆ. ಹಾಗೆ ಮುಖ್ಯ ದ್ವಾರದ ಎರಡೂ ಬದಿಯಲ್ಲಿ ಬೇವಿನ ಕವಲುಗಳನ್ನು ಕಟ್ಟಿದ್ರೆ ಮನೆಯ ದರಿದ್ರ ದೃಷ್ಟಿದೋಷಗಳೆಲ್ಲ ದೂರವಾಗುತ್ತೆ. ಇದು ಭೂತ ಪ್ರೇತ ಬಾಧೆ ಹಾಗೂ ಶತ್ರುನಾಶ ಮಾಡುವ ದಿನ. ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನಿಗೆ ಜಲಾಭಿಷೇಕ ಮಾಡಿಸಿದ್ರೆ ಸಾಲದ ಬಾಧೆ, ಜಾತಕ ದೋಷಗಳೆಲ್ಲ ತಕ್ಷಣ ನಿವಾರಣೆಯಾಗುತ್ತೆ. ಇನ್ನು ಮುಖ್ಯವಾದ ವಿಷಯ ಅಂದ್ರೆ ಈ ದಿನ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ತಿನ್ನಬಾರದು. ಹಾಗೆ ಇವತ್ತು ರಾತ್ರಿ ಮೊಸರು ತಿನ್ನಬಾರದು. ಸೈಕಲ್, ಬೈಕ್, ಕಾರಿನಂತಹ ಯಾವುದೇ ವಾಹನಗಳನ್ನಾಗಲಿ ಅಥವಾ ಹೊಸ ಬಟ್ಟೆಗಳನ್ನಾಗಲಿ ಖರೀದಿಸಬಾರದು. ಮುಖ್ಯವಾಗಿ ಕಪ್ಪು ಬಣ್ಣದ ಬಟ್ಟೆ ಧರಿಸಬಾರದು. ಈ ದಿನ ಯಾರಿಗೂ ಸಾಲ ಕೊಡಬಾರದು, ತೆಗೆದುಕೊಳ್ಳಬಾರದು. ಹಗಲು ಹೊತ್ತಿನಲ್ಲಿ ಮಲಗಬಾರದು. ಮಲಗಿದ್ರೆ ದರಿದ್ರ ಲಕ್ಷ್ಮಿ ಮನೆ ಸೇರುತ್ತಾಳೆ. ದಂಪತಿಗಳು ಕಡ್ಡಾಯವಾಗಿ ಬ್ರಹ್ಮಚರ್ಯ ಪಾಲಿಸಬೇಕು. ದೂರದ ಪ್ರಯಾಣ ಮತ್ತು ಶುಭ ಕಾರ್ಯಗಳು ಮಾಡಬೇಡಿ. ತುಳಸಿ ಎಲೆ ಕೀಳಬಾರದು. ತಲೆಗೆ ಎಣ್ಣೆ ಹಚ್ಚುವುದು, ಉಗುರು ಕೂದಲು ಕತ್ತರಿಸುವುದು ಮತ್ತು ರಾತ್ರಿ ವೇಳೆ ಸಣ್ಣ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗುವುದನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಇನ್ನು ಪುರಾಣಗಳ ಪ್ರಕಾರ ಇವತ್ತು ಆಲದ ಮರದ ಕೆಳಗಿರುವ ಸಾವಿತ್ರಿ ದೇವಿಯನ್ನು ಪೂಜಿಸಬೇಕು. ಇದನ್ನೇ ವಟ ಸಾವಿತ್ರಿ ವ್ರತ ಅಂತಾರೆ. ಯಾರು ಇವತ್ತು ಆಲದ ಮರವನ್ನು ಪೂಜಿಸುತ್ತಾರೋ ಆ ಮುತ್ತೈದೆಯರಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಲ್ಲದ ಮಹಿಳೆಯರಿಗೆ ಶೀಘ್ರದಲ್ಲೇ ಸಂತಾನ ಭಾಗ್ಯ ಕರುಣಿಸುವ ಶಕ್ತಿ ಈ ಪೂಜೆಗಿದೆ. ಈ ವ್ರತ ಮಾಡೋದು ಹೇಗೆ ಅಂದ್ರೆ, ಬೆಳಿಗ್ಗೆನೆ ತಲೆ ಸ್ನಾನ ಮಾಡಿಕೊಂಡು ಕೆಂಪು ಅಥವಾ ಹಸಿರು ಬಣ್ಣದ ಬಟ್ಟೆ ಧರಿಸಿ, ಕಾಲಿಗೆ ಅರಿಶಿಣ, ಹಣೆಗೆ ಕುಂಕುಮ ಇಟ್ಟುಕೊಂಡು ಕೈ ತುಂಬಾ ಬಳೆ ಮತ್ತು ಕೈಗೆ ಗೋರಂಟಿ ಇಟ್ಟುಕೊಳ್ಳಿ. ಮನೆಯಲ್ಲಿ ದೀಪ ಹಚ್ಚಿ ಹತ್ತಿರದ ಆಲದ ಮರದ ಬಳಿ ಹೋಗಿ ಪೂಜೆ ಮಾಡಬೇಕು. ಮರಕ್ಕೆ ಅರಿಶಿಣ ಕುಂಕುಮ ಇಟ್ಟು 5 ಎಳೆಯ ಬಿಳಿ ದಾರಕ್ಕೆ ಅರಿಶಿಣ ಸವರಿ ಮರಕ್ಕೆ ಸುತ್ತುತ್ತಾ 7 ಪ್ರದಕ್ಷಿಣೆ ಹಾಕಬೇಕು. ಮರದ ಬುಡಕ್ಕೆ ಸ್ವಲ್ಪ ಹಸಿ ಹಾಲು ಸುರಿದು ತುಪ್ಪದ ದೀಪ ಹಚ್ಚಿ ಬೆಲ್ಲದ ನೈವೇದ್ಯ ಅರ್ಪಿಸಬೇಕು. ನಂತರ ಅಲ್ಲಿರೋ ಮುತ್ತೈದೆಯರಿಗೆ ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ ಹಾಗೂ ಅರಿಶಿಣ ಕುಂಕುಮದ ತಾಂಬೂಲ ಕೊಡಬೇಕು. ಕೊನೆಯದಾಗಿ ಸಾವಿತ್ರಿ ಸತ್ಯವಂತರ ಕಥೆಯನ್ನು ತಪ್ಪದೆ ಕೇಳಬೇಕು. ಇಲ್ಲದಿದ್ರೆ ಪೂಜೆಯ ಫಲ ಸಿಗಲ್ಲ. ಈ ಕಥೆಯ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಖಂಡಿತ ನೋಡಿ. ಪೂಜೆ ಮುಗಿದ ಮೇಲೆ ಮನೆಗೆ ಬಂದು ನಿಮ್ಮ ಗಂಡನ ಪಾದ ಮುಟ್ಟಿ ಆಶೀರ್ವಾದ ತಗೊಳ್ಳಿ. ಈ ವ್ರತ ಮಾಡುವ ಮಹಿಳೆಯರು ಹಗಲಿಡೀ ಉಪವಾಸವಿದ್ದು ಹಾಲು ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು. ಇವತ್ತು ಆಲದ ಮರಕ್ಕೆ ನೀರು ಎರೆದರೆ ಪಿತೃದೇವತೆಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಹಾಗೆ ಬೆಳಿಗ್ಗೆ ಲಕ್ಷ್ಮೀದೇವಿಗೆ ಕೆಂಪು ಅಥವಾ ಹಳದಿ ಹೂವುಗಳನ್ನು ಮುಡಿಸಿ ಹಾಲಿನ ಪಾಯಸ ನೈವೇದ್ಯ ಮಾಡಿ ಸರಳವಾಗಿ ಪೂಜಿಸಿದರೆ ಹಣದ ಸಮಸ್ಯೆಗಳೆಲ್ಲ ತೀರುತ್ತವೆ. ಜೊತೆಗೆ ಇವತ್ತು ರಾಹುಕಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ 9 ಅಥವಾ 18 ನಿಂಬೆಹಣ್ಣಿನ ದೀಪ ಹಚ್ಚಿ, ನಿಂಬೆಹಣ್ಣನ್ನು ಅರ್ಧ ಹೋಳಿನಂತೆ ಕತ್ತರಿಸಿ ಒಳಗಿನ ತಿರುಳು ತೆಗೆದು ಉಲ್ಟಾ ಮಾಡಿ ಅದರಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕಿ ದೀಪ ಹಚ್ಚುವುದರಿಂದ ಜಾತಕ ದೋಷಗಳೆಲ್ಲ ದೂರಾಗುತ್ತವೆ. ಇವತ್ತು ನಿಮ್ಮ ಬಲಗೈಗೆ ಕೆಂಪು ದಾರ ಕಟ್ಟಿಕೊಂಡರೆ ಮಾಡುವ ಕೆಲಸದಲ್ಲಿ ಯಾವುದೇ ಅಡೆತಡೆ ಬರಲ್ಲ. ಇನ್ನು ಕುಜದೋಷ ಇರೋರು ಹನುಮಾನ್ ಚಾಲೀಸಾ ಪಠಿಸಿ. ಗಂಡು ಮಕ್ಕಳಿರುವ ತಾಯಂದಿರು ಇವತ್ತು ರಾತ್ರಿ ಒಂದು ಕೋಳಿ ಮೊಟ್ಟೆಗೆ ಪೂರ್ತಿಯಾಗಿ ಕುಂಕುಮ ಹಚ್ಚಿ ಅದರ ಮೇಲೆ ಕಾಡಿಗೆಯಿಂದ ಎಕ್ಸ್ ಗುರುತು ಹಾಕಿ
ಮಕ್ಕಳಿಗೆ ದೃಷ್ಟಿ ತೆಗೆದು ಯಾರೂ ತುಳಿಯದ ಜಾಗದಲ್ಲಿ ಎಸೆಯಿರಿ. ಇದನ್ನು ಹೆಂಡತಿ ಗಂಡನಿಗೆ ಬೇಕಾದರೂ ಮಾಡಬಹುದು. ಇದರಿಂದ ನರಘೋಷ ನರದೃಷ್ಟಿ ನಿವಾರಣೆಯಾಗುತ್ತದೆ. ಇನ್ನು ಸಾಲದ ಬಾಧೆ ಇರುವವರು ಇವತ್ತು ರಾತ್ರಿ 1 ರೂಪಾಯಿ ನಾಣ್ಯವನ್ನು ತಲೆಗೆ ಸವರಿಕೊಂಡು ಮುಂಜಾನೆಯವರೆಗೂ ಮನೆಯ ಹೊರಗಿನ ಗೋಡೆಯ ಮೇಲಿಟ್ಟು ಮರುದಿನ ಬೆಳಿಗ್ಗೆ ಅದನ್ನು ಯಾರಿಗಾದರೂ ದಾನ ಕೊಡಿ. ಇದರಿಂದ ಸಾಲ ತೀರಿ ಧನಪ್ರಾಪ್ತಿಯಾಗುತ್ತೆ. ಕೊನೆಯದಾಗಿ ಮುಖ್ಯವಾದ ವಿಷಯ ಏನಂದ್ರೆ, ಇವತ್ತು ಬೆಳಿಗ್ಗೆ ಮತ್ತು ಸಂಜೆ ನೀವು ಸ್ನಾನ ಮಾಡುವ ನೀರಿಗೆ ಲವಂಗದ ಬೇರು, ಇದನ್ನ ವಟ್ಟಿವೇರು ಅಂತ ಕೂಡ ಕರೀತಾರೆ. ಈ ವಟ್ಟಿವೇರು ಅಥವಾ ಕಲ್ಲುಪ್ಪು ಅಥವಾ ಬಿಳಿ ಕಣಗೆಲೆ ಎಲೆಗಳನ್ನು ಹಾಕಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ನಮ್ಮ ಆಯುರ್ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವುಗಳಿಗೆ ಅತ್ಯಂತ ಶಕ್ತಿಶಾಲಿ ಮಹತ್ವವಿದೆ. ಲವಂಗದ ಬೇರಿನ ಸುಗಂಧ ಮನಸ್ಸಿಗೆ ಶಾಂತಿ ಕೊಡೋದು ಮಾತ್ರವಲ್ಲ, ಸುತ್ತಮುತ್ತಲಿನ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ರಾಹು ಕೇತು ದೋಷಗಳನ್ನು ನಿವಾರಿಸುತ್ತೆ. ಈ ನೀರನ್ನ ಮೈಗೆ ಹಾಕಿಕೊಂಡರೆ ದೈವಾನುಗ್ರಹ ಸಿಗುತ್ತೆ. ದೇಹದ ಉಷ್ಣತೆ ಕಡಿಮೆಯಾಗಿ ಹೊಸ ಉಲ್ಲಾಸ ಬರುತ್ತೆ. ಜೊತೆಗೆ ಲಕ್ಷ್ಮೀದೇವಿಯ ಕೃಪೆಯಿಂದ ಆರ್ಥಿಕ ಕಷ್ಟಗಳೆಲ್ಲ ದೂರಾಗುತ್ತವೆ. ಒಂದು ವೇಳೆ ಲವಂಗದ ಬೇರು ಸಿಗದಿದ್ದರೆ ಬಿಳಿ ಕನಗೆಲೆ ಎಲೆಗಳನ್ನು ತಂದು ಅದನ್ನು ಕೈಯಿಂದ ಚೆನ್ನಾಗಿ ಹಿಸುಕಿ ಆ ನೀರಿನಿಂದ ಸ್ನಾನ ಮಾಡಿ. ಇದರಲ್ಲಿ ಅದ್ಭುತ ಔಷಧೀಯ ಗುಣಗಳಿದ್ದು ದೃಷ್ಟಿದೋಷ ಮತ್ತು ದರಿದ್ರವನ್ನು ತಕ್ಷಣವೇ ಓಡಿಸುತ್ತೆ. ವರ್ಷಗಳಿಂದ ಕಾಡುತ್ತಿರುವ ದೀರ್ಘಕಾಲದ ಸಮಸ್ಯೆಗಳಿಗೂ ಇದು ರಾಮಬಾಣ. ಇವೆರಡೂ ಸಿಗದಿದ್ದಾಗ ಮಾತ್ರ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿರೋ ಕಲ್ಲುಪ್ಪನ್ನು ಬಳಸಿ. 1 ಚಮಚ ಕಲ್ಲುಪ್ಪನ್ನು ನೀರಿಗೆ ಹಾಕಿ ಅದನ್ನು ಕರಗಿಸಿ ಸ್ನಾನ ಮಾಡಿ. ಸಮುದ್ರದಿಂದ ಉದ್ಭವಿಸಿದ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂದ್ರೆ ತುಂಬಾ ಇಷ್ಟ. ಇದು ದೇಹ ಮತ್ತು ಮನಸ್ಸಿನ ಮೇಲಿರೋ ಕೆಟ್ಟ ದೃಷ್ಟಿ ಹಾಗೂ ನೆಗೆಟಿವಿಟಿಯನ್ನ ಪೂರ್ತಿಯಾಗಿ ಎಳೆದುಕೊಳ್ಳುತ್ತೆ. ಸಾಲದ ಬಾಧೆ, ಗ್ರಹಪೀಡೆ ಇರೋರಿಗೆ ಉಪ್ಪು ನೀರಿನ ಸ್ನಾನ ಬ್ರಹ್ಮಾಸ್ತ್ರವಿದ್ದಂತೆ. ಹೀಗೆ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಮತ್ತು ಸಂಜೆ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ಸ್ನಾನ ಮಾಡಿದ್ರೆ ಸಾಕು. ಕೇವಲ 1 ಗಂಟೆಯಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗಿ ರಾಜಯೋಗ ಒದಗಿ ಬರುತ್ತೆ. ಮನೆಯಲ್ಲಿ ಧನವರ್ಷವಾಗಿ ಅಷ್ಟೈಶ್ವರ್ಯಗಳು ಶಾಶ್ವತವಾಗಿ ಒಲಿದು ಬರುತ್ತವೆ. ಆದರೆ ಒಂದು ಮುಖ್ಯವಾದ ನಿಯಮ ನೆನಪಿಟ್ಟುಕೊಳ್ಳಿ. ಈ ವಸ್ತುಗಳನ್ನು ಹಾಕಿದ ನೀರನ್ನು ಕೇವಲ ಮೈಗೆ ಮಾತ್ರ ಹಾಕಿಕೊಳ್ಳಬೇಕು, ತಲೆಗೆ ಹಾಕಬಾರದು. ಒಂದು ವೇಳೆ ತಲೆ ಸ್ನಾನ ಮಾಡಲೇಬೇಕಿದ್ದರೆ ಕೇವಲ ಸಾದಾ ನೀರನ್ನು ಮಾತ್ರ ಬಳಸಿ. ತಲೆಗೆ ಯಾವುದೇ ಶೀಗೆಕಾಯಿ, ಶಾಂಪೂ ಅಥವಾ ಸೋಪು ಹಚ್ಚಬೇಡಿ. ಮೈಗೆ ಮಾತ್ರ ಸೋಪು ಹಚ್ಚಬಹುದು. ಕೊನೆಯದಾಗಿ, ಇವತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಪ್ಪಿತಪ್ಪಿಯೂ ಯಾವುದೇ ತರಹದ ಬೇಳೆ ಕಾಳುಗಳನ್ನಾಗಲಿ, ಅಂದರೆ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಮುಂತಾದ ಬೇಳೆಗಳನ್ನು ಬೇಯಿಸಬಾರದು ಹಾಗೂ ತಿನ್ನಲೂಬಾರದು. ಹೆಣ್ಣು ಮಕ್ಕಳು ಇವತ್ತು ಬೇಳೆ ಅಡುಗೆ ಮಾಡದಿದ್ದರೆ ಮನೆಯವರು ಕೂಡ ತಿನ್ನಲ್ಲ. ಒಂದು ವೇಳೆ ಇವತ್ತು ಬೇಳೆ ತಿಂದರೆ ಸಾಲದ ಸುಳಿಗೆ ಸಿಲುಕಿಕೊಳ್ಳಬೇಕಾಗುತ್ತೆ, ಎಚ್ಚರ. ಬೇಳೆ ತಿಂದರೆ ಅನಾರೋಗ್ಯ ಕಾಡುತ್ತೆ. ಲಕ್ಷ್ಮೀದೇವಿ ಕೋಪಗೊಂಡು ಕೈಯಲ್ಲಿ ನಯಾ ಪೈಸೆ ಉಳಿಯದಂತೆ ಆರ್ಥಿಕ ಸಂಕಷ್ಟ ತಂದೊಡ್ಡುತ್ತಾಳೆ. ಇದರ ಜೊತೆಗೆ ಇವತ್ತು ಅಪ್ಪಿತಪ್ಪಿಯೂ ಮಾಂಸಾಹಾರ ಸೇವಿಸಬೇಡಿ. ಮನೆಯಲ್ಲಾಗಲಿ ಅಥವಾ ಹೊರಗಡೆಯಿಂದ ತಂದಾಗಲಿ ಯಾವುದೇ ರೂಪದಲ್ಲಿ ನಾನ್ ವೆಜ್ ಮುಟ್ಟಲೇಬೇಡಿ. ಸಾಮಾನ್ಯವಾಗಿ ಗಂಡಸರು ಅಥವಾ ಹುಡುಗರು ಸಂಜೆ ಆಗ್ತಾ ಇದ್ದ ಹಾಗೆ ಹೊರಗೆ ಹೋಗಿ ಎಗ್ ರೈಸ್, ನೂಡಲ್ಸ್, ಎಗ್ ಬಜ್ಜಿ ಅಂತ ಹೊರಗಿನ ಪದಾರ್ಥಗಳನ್ನ ತಿಂತಾರೆ. ಆದರೆ ಇವತ್ತು ಹೊರಗಿನ ಆಹಾರವನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ. ಇಲ್ಲದಿದ್ದರೆ ಅದರ ಮೂಲಕ ದುಷ್ಟಶಕ್ತಿಗಳು ಮನೆಗೆ ಅಥವಾ ಮೈಯಲ್ಲಿ ಪ್ರವೇಶಿಸುವ ಅಪಾಯ ಇರುತ್ತೆ. ಇನ್ನು ಈ ಪವಿತ್ರ ದಿನದಂದು ಕೇವಲ ಒಂದು ಬೇವು ಅಥವಾ ಬೇವಿನ ಮರವನ್ನು ಮುಟ್ಟಿದರೆ ಸಾಕು, ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ. ಬೇವಿನ ಮರ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ. ಇವತ್ತು ಬೇವಿನ ಮರದ ಬುಡಕ್ಕೆ ಒಂದು ಚೆಂಬು ನೀರು ಹಾಕಿ 3 ಬತ್ತಿಗಳನ್ನಿಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ, ನಂತರ ಮರಕ್ಕೆ ನಮಸ್ಕರಿಸಿ ನಿಮ್ಮ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ 11 ಬಾರಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಒಳಗೆ ಮತ್ತು ಮನೆಯಲ್ಲಿರೋ ಎಲ್ಲಾ ಗಂಡಾಂತರ ದೋಷಗಳನ್ನು ಆ ಮರ ಎಳೆದುಕೊಳ್ಳುತ್ತೆ. ಸಾಲ ತೀರಿ ಉದ್ಯೋಗ ಸಿಗುತ್ತೆ. ಹಾಗೂ ಈ ವರ್ಷದಲ್ಲೇ ನೀವು ಕೋಟ್ಯಾಧಿಪತಿಯಾಗೋದು ಗ್ಯಾರಂಟಿ. ಕೊನೆಯದಾಗಿ, ಮಣ್ಣು ಮತ್ತು ರೈತನಿಗೆ ಅವಿನಾಭಾವ ಸಂಬಂಧವಿದೆ. ಈ ದರ್ಶ ಅಮಾವಾಸ್ಯೆಯ ದಿನದಂದು ರೈತರು ಮಣ್ಣಿನಿಂದ ಎತ್ತುಗಳ ಬೊಂಬೆಯನ್ನು ಮಾಡಿ
ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹೀಗೆ ಮಣ್ಣಿನ ಎತ್ತುಗಳನ್ನು ಪೂಜಿಸುವುದರಿಂದ ವರ್ಷವಿಡೀ ಬೆಳೆಗಳು ಸಮೃದ್ಧವಾಗಿ ಬರುತ್ತವೆ. ಹೀಗೆ ಪೂಜೆ ಮಾಡೋದ್ರಿಂದ ಮಳೆ ಚೆನ್ನಾಗಿ ಬಂದು ಬೆಳೆ ಸಮೃದ್ಧಿಯಾಗುತ್ತೆ. ರೈತರು ಇದನ್ನು ಒಂದು ಹಬ್ಬದ ತರಹ ಆಚರಿಸುತ್ತಾರೆ. ಈ ಮಣ್ಣಿನ ಎತ್ತುಗಳ ವಿಗ್ರಹವನ್ನು ಕೆಮಿಕಲ್ ಇಲ್ಲದೆ ಸ್ವಚ್ಛವಾದ ಮಣ್ಣಿನಿಂದ ಸ್ವತಃ ಕೈಯಿಂದಲೇ ಮಾಡಬೇಕು. ಪೂಜೆ ಮುಗಿದ ಮೇಲೆ ಈ ವಿಗ್ರಹವನ್ನು 1 ವರ್ಷ ಮನೆಯಲ್ಲೇ ಇಟ್ಟುಕೊಂಡು ಮುಂದಿನ ವರ್ಷ ಹೊಸ ವಿಗ್ರಹ ಮಾಡಿದಾಗ ಹಳೆಯದನ್ನು ನಿಮ್ಮ ಜಮೀನಿನ ಮಣ್ಣಿನಲ್ಲೇ ಹೂತು ಹಾಕಿ ಅಥವಾ ನೀರಿನಲ್ಲಿ ವಿಸರ್ಜಿಸಿ. ವಿಡಿಯೋ ನೋಡ್ತಿರೋ ರೈತರು ಯಾರಾದ್ರೂ ಇದ್ರೆ ಖಂಡಿತ ಈ ಪರಿಹಾರ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಇವತ್ತು ಮನೆ ಮುಂದೆ ಒಂದು ಬೂದುಗುಂಬಳಕಾಯಿ ಕಟ್ಟುವುದು ಶ್ರೇಷ್ಠ. ಜಾಗ ಇಲ್ಲದಿದ್ರೆ ಆಲೋವಿರಾ ಅಥವಾ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಕಟ್ಟಿಕೊಳ್ಳಿ. ಮನೆಯವರೆಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಸಿಕೊಂಡು ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳಿ. ಸಣ್ಣ ಮಕ್ಕಳಿದ್ರೆ ಸೊಂಟಕ್ಕೆ ಕಪ್ಪು ದಾರ ಕಟ್ಟಬಹುದು. ಆದ್ರೆ ನೆನಪಿಡಿ, ಈ ಕಪ್ಪು ದಾರದ ಪವರ್ ಕೇವಲ 1 ತಿಂಗಳು ಮಾತ್ರ ಇರುತ್ತೆ. ಹಾಗಾಗಿ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಇದನ್ನು ಖಂಡಿತ ಬದಲಾಯಿಸಬೇಕು. ಅಮಾವಾಸ್ಯೆಯ ರಾತ್ರಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಮಲಗುವ ಮುನ್ನ ಇಡೀ ಮನೆಗೆ ಸಾಂಬ್ರಾಣಿ ಧೂಪ ಹಾಕಿ ಧೂಪದ ಪುಡಿಗೆ ಒಣಗಿದ ತುಳಸಿ ಎಲೆ, ಬೇವಿನ ಎಲೆ, ಕರ್ಪೂರ, ಲವಂಗ, ಒಣಗಿದ ಬೆರಣಿ, ದರ್ಬೆ ಮತ್ತು ಸ್ವಲ್ಪ ತುಪ್ಪ ಬೆರೆಸಿ ಧೂಪ ಹಾಕಿದರೆ ಇದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಇವತ್ತು ಕಾಗೆಗೆ ಅನ್ನ ಇಟ್ಟರೆ ಪಿತೃದೋಷ ನಿವಾರಣೆಯಾಗುತ್ತೆ. ಕಾಗೆ ಸಿಗದಿದ್ರೆ ಕಪ್ಪು ನಾಯಿ ಅಥವಾ ಬೇರೆ ಮೂಕಜೀವಿಗಳಿಗೆ ಆಹಾರ ಕೊಡಿ. ಸಂಜೆ ವೇಳೆ ತುಳಸಿ ಕಟ್ಟೆಯ ಹತ್ತಿರ ಮತ್ತು ಮನೆಯ ಮುಖ್ಯ ದ್ವಾರದ 2 ಬದಿಗಳಲ್ಲಿ ದೀಪ ಹಚ್ಚಿ. ಇವತ್ತು ಮನೆಯನ್ನು ಯಾವುದೇ ಕಾರಣಕ್ಕೂ ಕತ್ತಲಲ್ಲಿ ಇಡಬೇಡಿ. ಮುಖ್ಯ ದ್ವಾರದ ಮೇಲೆ ಅರಿಶಿಣ ಅಥವಾ ಗಂಧದಿಂದ ಸ್ವಸ್ತಿಕ್ ಮತ್ತು ಓಂ ಬರೆದು ಕುಂಕುಮ ಇಡಿ. ಇದರಿಂದ ಯಾವುದೇ ದುಷ್ಟಶಕ್ತಿ ಮನೆಗೆ ಬರದೆ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಇಷ್ಟೇ ಸ್ನೇಹಿತರೆ, ಇವತ್ತು ಸರಳವಾಗಿ ಈ ಪೂಜೆ ಮತ್ತು ಪರಿಹಾರಗಳನ್ನು ಮಾಡಿಕೊಂಡು ಅಷ್ಟೈಶ್ವರ್ಯಗಳನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.